ನಮಸ್ತೆ. ಆಸೆ ಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಕಲ್ಪವೃಕ್ಷ. ಓಕೆ, ಸೊ ಏನು ಕಲ್ಪವೃಕ್ಷ ಅಂದರೆ ನಮಗೆ ಗೊತ್ತಲ್ಲ, ಕಾಮಧೇನು ಕಲ್ಪವೃಕ್ಷ ಅಂತ ಕೇಳಿದ್ದೀವಿ. ಕಲ್ಪವೃಕ್ಷ ಅಂತ ಕೇಳಿದೆಲ್ಲ ಕೊಡೋ ಅಂಥ ಒಂದು ಮರ, ಅದನ್ನು ಕಲ್ಪವೃಕ್ಷ ಅಂತ ಕರಿತಿದ್ರು ಅನ್ನೋದನ್ನು ನಾವು ಕೇಳಿದ್ದೀವಿ. ಹಾಗಿದ್ರೆ ಕಲ್ಪವೃಕ್ಷನ ನಮ್ಮೊಳಗೆ ನಾವು ಕ್ರಿಯೇಟ್ ಮಾಡ್ಕೋಬೋದಾ? ಕಲ್ಪವೃಕ್ಷ ಮರ ಎಲ್ಲಿದೆ? ಕಲ್ಪವೃಕ್ಷ ಕೆಲಸ ಏನು? ಅದನ್ನು ಮಾಡ್ಕೊಳ್ಳೋದು ಹೇಗೆ, ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಯಾವುದ್ರ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ಲಾಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಿ ಯೋಗ ಅಭ್ಯಾಸ ಮಾಡೋದು. ಈ ಚಾಪ್ಟ್ರಲ್ಲಿ ನಾವು ನೋಡ್ತಾ ಇದ್ದೀವಿ ಧ್ಯಾನ, ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಎಜುಕೇಷನ್ ಎಷ್ಟು ನಾವು ತಗೋತೀವೋ ಅದಕ್ಕಿಂತನೂ ಜಾಸ್ತಿ ಮೆಡಿಟೇಷನ್ ಕಡೆ ಒಲವು ಕೊಡಬೇಕು. ಮೆಡಿಟೇಷನ್ ಪ್ಲಸ್ ಎಜುಕೇಷನ್ ನಮ್ಮನ್ನು ರೈಟ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ, ಅಕಾಡೆಮಿಕ್ ಎಜುಕೇಷನ್ನು ಕೂಡ ಹೌದು, ಜೊತೆಗೆ ಜ್ಞಾನ ಸಂಪಾದನೆ, ನಾಲೆಡ್ಜ್ ತಗೊಳ್ಳೋದು ಕೂಡ ಓಕೆ ಎಜುಕೇಷನ್. ಸೊ ಮೆಡಿಟೇಷನ್ ಪ್ಲಸ್ ಎಜುಕೇಷನ್ ಈಸ್ ಈಕ್ವಲ್ ಟು ರೈಟ್ ಡೈರೆಕ್ಷನ್. ಸೊ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಧ್ಯಾನ ಪ್ಲಸ್ ಜ್ಞಾನ ಎರಡೂ ಕೂಡ ಅವಶ್ಯಕತೆ ಇದೆ. ಅದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಧ್ಯಾನ ಅನ್ನೋದು ನಮ್ಮ ದೇಹ ಮತ್ತು ನಮ್ಮ ಮನಸ್ಸನ್ನು ದಾಟಿ ಹೋಗುವಂಥ ಸ್ಥಿತಿ. ಇದು ನನ್ನ ದೇಹ, ಇದು ನನ್ನ ಮನಸ್ಸು ಅಂತ ನಮಗೆ ಅನ್ನಿಸದೇ ಇರುವಂತಹ ಸ್ಥಿತಿ. ಇದು ನನ್ನ ದೇಹ, ಇದು ನನ್ನ ಮನಸ್ಸು ಅಂತ ಎಲ್ಲಿವರೆಗೂ ನಮಗಿರುತ್ತೋ ಅಲ್ಲಿವರೆಗೂ ದುಃಖದಲ್ಲಿ ನಾವಿರಲೇಬೇಕಾಗತ್ತೆ. ನಾವು ಸಂತೋಷವಾಗಿದ್ದೀವಿ ಅಂದರೆ ಅದೆಲ್ಲೋ ಒಂದು ಕಡೆ ಆಕಸ್ಮಿಕವಾಗಿ ಆಗಿರುತ್ತೆ ಅಷ್ಟೇ. ಬಿಟ್ಟರೆ ನನ್ನ ದೇಹ ನನ್ನ ಮನಸ್ಸು ಅಂತ ಹೇಳ್ತಾ ಇರೋರ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ದುಃಖದಲ್ಲಿ ಇದ್ದೇ ಇರ್ತಾರೆ. ಸಂತೋಷವಾಗಿಯೂ ಇರ್ಬೋದು, ಸಂತೋಷವಾಗಿ ಇಲ್ಲದೇನೂ ಇರ್ಬೋದು, ನೆಮ್ಮದಿಯಾಗಿರ್ಬೋದು, ನೆಮ್ಮದಿಯಾಗಿ ಇಲ್ಲದೇನೂ ಇರ್ಬೋದು. ಅಂದರೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸು ಚೆನ್ನಾಗಿದ್ದಾಗ, ನಮ್ಮ ದೇಹ ಮನಸ್ಸು ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ. ಅವೆರಡೂ ಚೆನ್ನಾಗಿಲ್ಲ ಅಂತಂದರೆ ಡೆಫಿನೆಟ್ಲಿ ನಾವು ಸಂತೋಷವಾಗಿರಲ್ಲ. ಆದರೆ ಮನಸ್ಸು ದೇಹ ನನ್ನದೇ ಅಲ್ಲ ಅನ್ನೋ ಸ್ಥಿತಿಗೆ ಹೋದಾಗ ನಮಗೆ ನೋವೆಲ್ಲಾಗುತ್ತೆ, ದುಃಖ ಎಲ್ಲಾಗುತ್ತೆ. ಆ ಸ್ಥಿತಿಗೆ ಕರ್ಕೊಂಡು ಹೋಗೋದೇ ಧ್ಯಾನ. ಆದ್ದರಿಂದ ಧ್ಯಾನ ಅನ್ನೋದು ಈ ದೇಹ ಮತ್ತು ಮನಸ್ಸು ಎರಡನ್ನೂ ಕ್ರಾಸ್ ಮಾಡಿ ಹೋಗಿರುವಂಥದ್ದು, ನಮ್ಮ ಹುಟ್ಟಿನ ಮೂಲದ ಜೊತೆಗೆ ಕನೆಕ್ಟ್ ಮಾಡುವಂಥದ್ದೇ ಧ್ಯಾನ. ಪ್ರೆಸೆಂಟ್ ಏನು ನಡೀತಾ ಇದೆ, ಪಾಸ್ಟಲ್ಲಿ ಏನು ನಡೀತು, ಫ್ಯೂಚರಲ್ಲಿ ಏನು ನಡೆಯುತ್ತೆ, ಇದ್ಯಾವುದೂ ಇಲ್ಲದೆ ನಮ್ಮ ಹುಟ್ಟಿನ ಮೂಲ ಸ್ಥಾನ, ಗರ್ಭದಲ್ಲಿ ನಾವು ಹೇಗೆ ರೆಡಿ ಆಗ್ತಾ ಇರ್ತೀವೋ ಆ ಒಂದು ಸ್ಥಿತಿಗೆ ಹೋಗುವಂಥದ್ದು, ಮೂಲ ಸ್ಥಾನಕ್ಕೆ, ಗರ್ಭಕ್ಕೆ ಹೋಗಿ ಸೇರುವಂಥದ್ದು, ಶೂನ್ಯಕ್ಕೆ ಹೋಗಿ ಸೇರುವಂಥದ್ದು. ಸೊ ಅದು ನಮ್ಮ ಧ್ಯಾನದಿಂದ ನಾವು ಅದನ್ನು ಪಡ್ಕೋಬೋದು. ಜನ್ಮದ ಮೂಲವನ್ನು ಅದು ನಮಗೆ ಪರಿಚಯ ಮಾಡುತ್ತೆ. ಯಾವುದೋ ಸೃಷ್ಟಿ ಆಗಿರೋದನ್ನು ಬಳಸ್ಕೊಳ್ಳೋದಕ್ಕಿಂತ ನಮಗೆ ಸೃಷ್ಟಿ ಮಾಡುವಂತಹ ಶಕ್ತಿಯನ್ನು ಕೊಡುತ್ತೆ. ದೇವರನ್ನು ಹುಡುಕುತ್ತಾ ಹೋಗೋದಲ್ಲ ಧ್ಯಾನ. ದೇವರನ್ನ ಹುಡುಕಾಟ ಮಾಡ್ಕೊಂಡು ಹೋಗೋದಲ್ಲ, ದೇವರಾಗೇ ನಾವೇ ಬದಲಾಗೋದು ಧ್ಯಾನ ಅಂತ ಹೇಳ್ತಾ ಇದ್ದಾರೆ. ತುಂಬ ಹೈ ಕಾಂಟೆಕ್ಸ್ಟ್ ಇದೆ. ಅಂದರೆ ದೇವರನ್ನ ಹುಡ್ಕೊಂಡು ಹೋಗೋದಲ್ಲ ಧ್ಯಾನ ಅಂದರೆ, ನಾವೇ ದೇವರಾಗ್ಬಿಡೋದು, ಅದನ್ನು ಮಾಡೋದು ಧ್ಯಾನದಿಂದ ಮಾತ್ರ ಇದು ಸಾಧ್ಯ. 100 ವರ್ಷಗಳ ಹಿಂದೆ ಎಲ್ಲೋ ಇರೋ ಅಂಥವ್ರಿಗೆ ನಾವು ಮೊಬೈಲಲ್ಲಿ ಮಾತಾಡಿದ್ರೆ ಡೆಫಿನೆಟ್ಲಿ ಆವಾಗ ಇವ್ರು ಯಾರೋ ದೇವಮಾನವರು ಅಂತ ಅಂದ್ಕೊಂಡ್ಬಿಡ್ತಿದ್ರೇನೋ. ಏನಪ್ಪ ಎಲ್ಲಿಂದನೋ ಎಲ್ಲೋ ಮಾತಾಡ್ತಿದ್ದಾರೆ ಅಂದರೆ. ನಮಗೆ ಗೊತ್ತಿರ್ಬೋದು, ತುಂಬ ಹಳೆಯ ಕಾಲದಲ್ಲಿ ಫಸ್ಟು ಫೋನ್ಗಳು ಬಂದಾಗ ಫೋನ್ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿಲ್ಲದಿರೋ ಜನಗಳಿಗೆ ಏನು ಅಂದ್ಕೊಂಡಿದ್ರು, ಯಾರೋ ಫೋನಲ್ಲಿ ಮಾತಾಡಿದ್ರೆ ಇಲ್ಲಿಂದ ಅಲ್ಲಿಗೆ ಮಾತಾಡ್ಬೋದಂತೆ, ಅಲ್ಲಿಂದ ಇಲ್ಲಿಗೆ ಮಾತಾಡ್ಬೋದಂತೆ, ಯಪ್ಪ ಹೆಂಗೆಲ್ಲ ಮಾಡ್ತಾರೆ ನೋಡು, ಅವ್ರಿಗೇನೋ ಮ್ಯಾಜಿಕ್ ಇದೆ ಅಂತ. ಅಂದರೆ ವಿಜ್ಞಾನನ ಗೊತ್ತಿಲ್ಲದೆ ಇರೋರು ಹಂಗೆ ಅಂದ್ಕೊಂಡಿರ್ತಾ ಇದ್ರು ಅವಾಗ, ಆಯಿತಾ. ಆದರೆ ಅದು ಇವಾಗ ಏನಾಗಿದೆ, ಸಾಧಾರಣ ಎಲ್ಲರೂ ಬಳಸೋವಂಥ ಒಂದು ಸಾಧನ ಆಗೋಗ್ಬಿಟ್ಟಿದೆ ಅಷ್ಟೆ. ಈಗ ಇಂತಹ ಸಾಧನನ ಬಳಸದೆ, ಮೊಬೈಲ್ನ ಬಳಸದೆ ದೂರದಲ್ಲಿ ಎಲ್ಲೋ ಇರುವಂಥವರ ಜೊತೆಗೆ ನಾವು ಮಾತಾಡ್ತೀವಿ ಅಂತ ಬಂದಾಗ ಈಗ ಆಶ್ಚರ್ಯ ಆಗುತ್ತೆ. ಆದರೆ ಇದು ಒಂದು 100 ವರ್ಷ ಕಳೆದ ಮೇಲೆ ಇದು ಕೂಡ ಸಾಧಾರಣವಾಗಿ ಅನ್ನಿಸಬಹುದು ಅಂತ ಹೇಳ್ತಿದ್ದಾರೆ. ಈ ಟೆಕ್ನಾಲಜಿನೂ ತಿಳ್ಕೊಂಡಾಗ ಇದು ಸಾಧ್ಯ ಇದೆ ಅಂತ ಅನ್ನಿಸ್ಬೋದು. ಇನ್ನು 100 ವರ್ಷ ಹೋದ್ಮೇಲೆ ಜನಕ್ಕೆ ಅರ್ಥ ಆಗ್ಬೋದು. ಆದರೆ ಈಗ ಮಾತ್ರ ಇದು ಹಿಂಗೆ.
ಏನು ಇದು ಒಂದು ಅಚ್ಚರಿ ಅನ್ನೋ ಥರ ನಾವು ನೋಡ್ತಾ ಇದ್ದೀವಿ. ನಮ್ಮ ತಿಳುವಳಿಕೆಯಲ್ಲಿ ಇಲ್ಲದೆ ಇರುವಂಥ ಪರಿಧಿಯನ್ನು ಮೀರಿ ಹೋಗೋ ಅಂಥದ್ದು ಧ್ಯಾನದಿಂದ ಆ ಲೆವೆಲ್ಗೆ ಹೋಗ್ಬೋದು ನಾವು. ಅಂದರೆ ನಾವು ಗಮನ ನೀಡಬೇಕಾಗಿರೋ ವಿಷಯ ಏನಂದರೆ ಮನಸ್ಸು, ಭಾವನೆ, ದೇಹ, ಶಕ್ತಿ ಎಲ್ಲವೂ ಒಂದೇ ಕಡೆ ಕೇಂದ್ರೀಕೃತವಾಗುವಂಥ ಕೆಲಸನ ಮಾಡಿಸುತ್ತೆ ಧ್ಯಾನ. ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಆ್ಯಂಡ್ ಎನರ್ಜಿ ಕಾಣಿಸ್ದೇ ಇರೋದು ಅವನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಕೆಲಸ ಮಾಡಿಸೋ ಅಂಥದ್ದು ಧ್ಯಾನ. ನಾವೇ ಸೃಷ್ಟಿಕರ್ತ ಮಾಡುತ್ತೆ, ನಾವೇ ಸೃಷ್ಟಿ ಮಾಡ್ಬೋದು ಅಂತ ಶಕ್ತಿಯನ್ನು ಕೊಡುತ್ತೆ. ನಮ್ಮ ಜೀವನವನ್ನು, ನಮ್ಮ ಪರಿಸ್ಥಿತಿಗಳನ್ನು ನಾವೇ ರೂಪಿಸ್ಕೊಳ್ಳುವಂಥ ವಿಶೇಷ ಶಕ್ತಿಯನ್ನು ನಮಗೆ ಕೊಡುತ್ತೆ. ಹಾಗೆ ಶಕ್ತಿಯನ್ನು ನಮ್ಮೊಳಗಡೆ ಕೊಡೋ ಅಂಥದ್ದೇ ಧ್ಯಾನ. ಕಲ್ಪವೃಕ್ಷ ಅಂದ್ರೇನು, ನಾವು ಕೇಳಿದ್ದೆಲ್ಲ ಪಡ್ಕೋಬೇಕು ಅಂತಲ್ವಾ? ಸೊ ಆ ಕಾನ್ಸೆಪ್ಟನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ನಾವು ನಮ್ಮ ಸುತ್ತ, ನಮ್ಮ ಪ್ರಪಂಚದಲ್ಲಿ ನಾವೇ ಕನ್ಫ್ಯೂಷನ್ನಲ್ಲಿದ್ದೀವಿ, ಗೊಂದಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಹೇಗೆ ಅಂತ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದು ಹೌದು, ಕರೆಕ್ಟ್ ಇದೆ, ನೋಡ್ಕೊಳ್ತಾ ಹೋಗಿ. ಈಗ ನಾವು ಏನನ್ನೋ ಇಷ್ಟಪಡ್ತೀವಿ, ಓಕೆ, ಇದನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಮತ್ತೆ ಕ್ರಾಸ್ ಚೆಕ್ ಮಾಡಿ ಇದನ್ನೇನ ಇಷ್ಟಪಡ್ತಾ ಇರೋದು ಅಂತ ದೃಢಪಡಿಸ್ಕೊಳ್ಳಿ. ನಿಜವಾಗ್ಲೂ ಇದನ್ನೇನ ಇಷ್ಟಪಡ್ತಿರೋದು ಅಂತ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ. ಇದು ನನಗೆ ಬೇಕಾಗಿರೋದು ಅಂತ ಭಾವಿಸಿ. ಇಲ್ಲ ಅಂದರೆ ಏನಾಗುತ್ತೆ, ತುಂಬ ಜನ ನಾನು ಇದನ್ನೇ ಇಷ್ಟಪಟ್ಟಿದ್ದು ಅಂತ ಹೇಳ್ತಾರೆ. ಆಮೇಲೆ ಅದೇ ಸಿಕ್ಕಿದ ಮೇಲೆ ಇದೆಲ್ಲ ನಾನು ಬೇರೊಂದು ಇಷ್ಟಪಟ್ಟೆ, ಅಯ್ಯೋ ಇದೆಲ್ಲ ನಾನು ಇಷ್ಟಪಟ್ಟಿದ್ದು, ಇನ್ನೊಂದು ಇಷ್ಟಪಟ್ಟೆ ಅಂತ ಕನ್ಫ್ಯೂಷನ್ ಆಗ್ತಿರ್ತಾರೆ. ಈ ಕಾರಣದಿಂದ ನೀವೇನು ಇಷ್ಟಪಡ್ತಿದ್ದೀರಾ ಅನ್ನೋದು ನಿಮಗೆ ಸ್ಪಷ್ಟವಾಗಲಿಲ್ಲ ಅಂದರೆ ಅದನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ? ಅದಕ್ಕೆ ನೀವು ಕ್ಲಿಯರ್ ಆಗಿರಿ. ನೀವು ನೆಗೆಟಿವ್ನ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ, ನಿಮಗೆ ನೆಗೆಟಿವ್ಸ್ ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಬ್ರಹ್ಮಾಂಡಕ್ಕೆ ಅನಿಸುತ್ತೆ. ನೀವು ಪಾಸಿಟಿವ್ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ ಇವ್ರ ಜೀವನಕ್ಕೆ ಪಾಸಿಟಿವ್ ಅವಶ್ಯಕತೆ ಇದೆ, ಯಾಕಂದರೆ ಇವರು ಜಾಸ್ತಿ ಇದನ್ನು ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಮೊಬೈಲಲ್ಲಿ ಜಾಸ್ತಿ ನಾನೇನು ಮಾಡ್ತೀನಿ, ಕಿಡ್ಸ್ ರಿಲೇಟೆಡ್ ಲೈಕ್ ಕಿಡ್ಸ್ ಸ್ಟೋರೀಸ್ ಈ ಥರ ನಾನು ಹೊಡೆದಿರ್ತೀನಿ ಅಂತ ಅಂದ್ಕೊಳ್ಳಿ. ಮಗುಗೆ ಸ್ಟೋರಿ ತೋರಿಸೋದಕ್ಕೆ ನಾನು ಕಿಡ್ಸ್ ಸ್ಟೋರಿ ಅಂತ ಹೊಡಿತೀನಿ. ನಾನು ನನ್ನ ಮೊಬೈಲ್ನ ತೊಗೊಂಡ್ರೆ ಸಾಕು, ತುಂಬ ಪಾಪಪ್ ಆಗುತ್ತೆ. ಕಿಡ್ಸ್ ಸ್ಟೋರೀಸು, ಕಿಡ್ಸ್ ರಿಲೇಟೆಡ್ ಎಲ್ಲ ಪಾಪಪ್ ಆಗ್ತಾ ಇರುತ್ತೆ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಾವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರಲಿ, ಬೆಲ್ ಬಟನ್ ಪ್ರೆಸ್ ಮಾಡದೇ ಇರಲಿ, ನಿಮ್ಮ ರುಚಿಯ ಅಭಿರುಚಿಗಳನ್ನು ನಾವು ಮೊಬೈಲಲ್ಲಿ ಯಾವುದನ್ನು ಜಾಸ್ತಿ ಸರ್ಚ್ ಮಾಡ್ತೀವಿ, ಮನಿ ಅಂತ ಜಾಸ್ತಿ ಸರ್ಚ್ ಮಾಡಿದ್ರೆ ನಿಮಗೆ ಮನಿ ರಿಲೇಟೆಡ್, ನೀವು ಬೇಡ ಅಂದರೂ ನಿಮಗೆ ಪಿಕ್ಚರ್ಸ್ ಬರ್ತಾನೆ ಇರುತ್ತೆ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಾನು ಇದನ್ನೇ ಹುಡುಕ್ದೆ ಅಂತ ಅನಿಸುತ್ತೆ ನಿಮಗೆ. ಅದು ಹೇಗೆ ಟೆಕ್ನಾಲಜಿ ಗೊತ್ತಾಗಿರುತ್ತೆ ಅಂದರೆ, ನೀವು ಪದೇ ಅದನ್ನು ಹುಡುಕಿರೋದಕ್ಕೆ ನಮಗೆ ಮೊಬೈಲ್ ತೋರಿಸ್ತಾ ಹೋಗುತ್ತೆ. ಅಂದರೆ ನಾವು ಏನನ್ನ ಜಾಸ್ತಿ ಫೀಡ್ ಮಾಡ್ತೀವಿ, ಜಾಸ್ತಿ ಯಾವುದನ್ನ ಮೊಬೈಲಲ್ಲಿ ನಾವು ಮಾಡ್ತೀವಿ, ಆ ಮೊಬೈಲ್ ನಮಗೆ ನೋಟಿಫಿಕೇಷನ್ ಅದನ್ನೇ ಕೊಡ್ತಾ ಹೋಗುತ್ತೆ, ಅದೇ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಫೇಸ್ಬುಕ್ಕಿಗೆ ಹೋದ್ರೂ ಅದೇ ಕಾಣಿಸುತ್ತೆ, ಇನ್ಸ್ಟಾಗ್ರಾಮಲ್ಲಿ ಅದೇ ಕಾಣಿಸುತ್ತೆ, ಯೂಟ್ಯೂಬಲ್ಲೂ ಅದೇ ಕಾಣಿಸುತ್ತೆ. ಹೇಗೆ ನಾವು ಮಾಡಿಲ್ಲ ಅಂದ್ರೂ ನಾವು ಓಪನ್ ಮಾಡ್ತಿದ್ದಂಗೆ ಆ ಥರದೇ ಕಾಣಿಸುತ್ತೆ. ಯಾಕಂದರೆ ನಾವು ಪದೇ ಅದನ್ನೇ ಹಾಕಿರೋದೇ ಒಂದು ಟೆಕ್ನಾಲಜಿ ಇದನ್ನು ತೊಗೊಂಡು ನಮಗೆ ಅದು ನೋಟಿಫಿಕೇಷನ್ ಆಗಿ ಕೊಡ್ತಾ ಇದೆ. ಅಂದರೆ ನಮ್ಮ ಮನಸ್ಸು ಬ್ರಹ್ಮಾಂಡದ ಸೃಷ್ಟಿನ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರುವಂಥ ನಮ್ಮ ಸಬ್ಕಾನ್ಷಿಯಸ್ಗೆ ನೀವು ಪದೇ ಏನನ್ನು ನೀವು ಫೀಡ್ ಮಾಡ್ತಾ ಹೋಗ್ತೀರಾ, ಅದೇ ನಿಮ್ಮ ಜೀವನದಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದೇ ನಿಮ್ಮ ಜೀವನದಲ್ಲಿ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ, ಪಾಪಪ್ ಆಗ್ತಾ ಹೋಗುತ್ತೆ. ನೀವು ನೆಗೆಟಿವ್ಸ್ನ ಪದೇ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಲೈಫಲ್ಲಿ ನೆಗೆಟಿವ್ ಸಿಚುಯೇಷನ್ಸ್ ಪದೇ ಬರ್ತಾ ಇರುತ್ತೆ. ನಿಮ್ಮ ಲೈಫಲ್ಲಿ ಪಾಸಿಟಿವ್ ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಸಿಚುಯೇಷನ್ ಮತ್ತೆ ಬರುತ್ತೆ. ಸೊ ನಿಮ್ಮ ಸಬ್ಕಾನ್ಷಿಯಸ್ ನೋಟಿಫಿಕೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಈ ವ್ಯಕ್ತಿಗೆ ಇದು ಬೇಕು, ಅದಕ್ಕೆ ಇವ್ರು ಇದನ್ನು ಸರ್ಚ್ ಮಾಡ್ತಿದ್ದಾರೆ ಅಂತ. ಆಗ ನಮಗೆ ಆ ಥರದ ವಿಚಾರಗಳು ನಮ್ಮ ಲೈಫಲ್ಲಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ನೀವು ಮೊದಲು ಕ್ಲಾರಿಟಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಕಲ್ಪವೃಕ್ಷ ಅನ್ನೋದು ಎಲ್ಲೋ ಒಂದು ಇರೋವಂಥ ಮರ ಅಲ್ಲ, ಅದು ನಿಮ್ಮ ಮನಸ್ಸೇ ಕಲ್ಪವೃಕ್ಷ. ನಿಮ್ಮೊಳಗಡೆ ಇರುವಂಥ ಸಬ್ಕಾನ್ಷಿಯಸ್ ನಿಮ್ಮ ಕಲ್ಪವೃಕ್ಷ. ನಿಮ್ಮ ಎಲ್ಲ ಕರ್ತವ್ಯಗಳನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ನಾಲ್ಕು ದಿಕ್ಕು ಕೂಡ ಒಪ್ಪಿಗೆ ಆಗಬೇಕು. 4 ದಿಕ್ಕು ಪಂಚಭೂತಗಳು ಎಲ್ಲವೂ ಒಂದಾದಾಗ ನಿಮ್ಮ ಸಬ್ಕಾನ್ಷಿಯಸ್ ಅದನ್ನು ಕೊಡ್ತಾ ಹೋಗುತ್ತೆ. ಅದೇ ಕಲ್ಪವೃಕ್ಷ ಅಂತ. ಇದೆಲ್ಲ ಹೇಗೆ ಸಾಧ್ಯ? ಧ್ಯಾನ ಮಾಡೋದ್ರಿಂದ.
ಮೆಡಿಟೇಷನಿಂದ. ಬಟ್ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಮೆಡಿಟೇಷನ್ಸ್ ಕೂಡ ನಮ್ಮ ಎಮೋಜಿಮ್ಮಲ್ಲಿ ಹೇಗೆ ಲಾಸ್ಟ್ ಚಾಪ್ಟರಲ್ಲಿ ನಾನು ಹೇಳಿದ್ದೆ 108 ಕಾಯಿಲೆಗಳಿಗೆ ಯೋಗಾನ ನಾವು ಹೆಂಗೆ ತರ್ತಾ ಇದ್ದೀವಿ, ಹಾಗೆಯೇ ಮೆಡಿಟೇಷನ್ ಕೂಡ ತುಂಬಾ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ, ಆರಾ ಕ್ಲನ್ಸಿಂಗ್ ಆ್ಯಂಡ್ ಚಕ್ರ ಬ್ಯಾಲೆನ್ಸ್ ಮೆಡಿಟೇಷನ್ಸ್, ಈ ಥರ ಸಾಕಷ್ಟು ಮೆಡಿಟೇಷನ್ಸ್ ಜನಕ್ಕೆ ಅದು ಅರಿವಾಗೋ ಥರ, ಎಸ್ ಅನಿಸೋ ಥರ, ಮಾಡೋಕ್ಕೆ ಪ್ರಾಕ್ಟೀಸ್ ಈಸಿ ಆಗೋ ಥರ ಸಾಕಷ್ಟು ಮೆಡಿಟೇಷನ್ಸ್ಗಳನ್ನು ನಾವು ತರ್ತಾ ಇದ್ದೀವಿ. ಅಂದರೆ ಕನ್ಫ್ಯೂಷನ್ ಥರ ಅಲ್ಲ, ಒಂದು ಕ್ಲಾರಿಟಿ ಇರುವಂಥ ಮೆಡಿಟೇಷನ್ಸ್ನ ನಾವು ತೊಗೊಂಡು ಬರ್ತಾ ಇದ್ದೀವಿ ಈ ಒಂದು ಎಜುಕೇಷನಲ್ಲಿ, ಎಮೋಜಿಮ್ ಏನು ನಮ್ಮ ಒಂದು ಟ್ರೈನಿಂಗ್ಸ್ ಕಡೆಯಿಂದ. ರೀಸನ್ ಏನಂದರೆ ತುಂಬ ಜನಕ್ಕೆ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಎಷ್ಟೊತ್ತು ಕೂತ್ಕೋಬೇಕು ಅಂತ ಗೊತ್ತಿಲ್ಲ. ತುಂಬ ಜನ ಕ್ವೆಶನ್ಸ್ ಬರುತ್ತೆ, ಮ್ಯಾಮ್ ನಂಗೆ ಮೆಡಿಟೇಷನಿಗೆ ಕೂತ್ರೆ ಸಾಕು ನಂಗೆ ನಿದ್ದೆ ಬರುತ್ತೆ, ನಾನು ಮೆಡಿಟೇಷನ್ ಮಾಡಿದ್ರೆ ಸಾಕು, ಕೂತ್ಕೊಂಡ್ರೆ ಸಾಕು ನನಗೆ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ, ಮೆಡಿಟೇಷನ್ ಕೂತ್ರೆ ಸಾಕು ನಂಗೆ ಇರಿಟೇಟ್ ಆಗುತ್ತೆ. ಸೊ ಮೆಡಿಟೇಷನ್ ಹೇಗೆ ಮಾಡಬೇಕು ಅನ್ನೋ ಟೆಕ್ನಿಕ್ ನಮಗೆ ಗೊತ್ತಿಲ್ಲ. ಸೊ ಅದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಸಬ್ಕಾನ್ಷಿಯಸ್ಸೇ ಕಲ್ಪವೃಕ್ಷ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಯೋಗಿಗಳು, ಗುರುಗಳು ಸಹ ಈ ಥರದ ಒಂದು ಗುರಿಯನ್ನು ಇಟ್ಕೊಂಡು ಅವ್ರಿಗೆ ಬೇಕಾಗಿರೋದನ್ನು ರೂಪಿಸ್ಕೊಂಡಿದ್ದಾರೆ. ಹಿಮಾಲಯದಿಂದ ದಕ್ಷಿಣದ ಕಡೆಗೆ ಬಂದಂಥ ಅಗಸ್ತ್ಯ ಮುನಿಗಳು ಅಂತ ಏನು ಹೇಳ್ತೀವಿ, ಅವರು ಇಂಥ ಭಾವನೆಯ ಮಾರ್ಗದಲ್ಲಿ ಕ್ರಿಯಾ ಸೂಕ್ಷ್ಮತೆಯನ್ನು ತೊಡಗಿಸ್ಕೊಂಡು ಅವರು ಮನಶಕ್ತಿಯನ್ನು ಸಾಧಿಸ್ಕೊಂಡು ಸಾವಿರಾರು ವರ್ಷಗಳು ಬದುಕಿದ್ದಾರೆ. ಅವರು ಎಷ್ಟು ವರ್ಷ ಬದುಕಬೇಕನ್ಸುತ್ತೆ ಅಷ್ಟು ವರ್ಷ ಬದುಕಿದ್ದಾರೆ. ಸಾವನ್ನು ಕೂಡ ಇಂಥ ದಿನ ಹೋಗಬೇಕು ಅಂದರೆ ಹೋಗಿದ್ದಾರೆ. ಅವನ್ನೆಲ್ಲ ಅವರು ಪಡ್ಕೊಂಡಿದ್ದಾರೆ. ಎಲ್ಲಿಂದ? ಧ್ಯಾನದಿಂದ, ಕಲ್ಪವೃಕ್ಷದಿಂದ. ಸೊ ಕೆಲವರಿಗೆ ಅದು ಸಂಪೂರ್ಣವಾಗಿ ನಿಜವಾಗಿದೆ, ಇನ್ನು ಕೆಲವರಿಗೆ ಅಲ್ಲಲ್ಲಿ ನಿಜ ಆಗಿದೆ. ಇದನ್ನು ಹೇಳ್ತೀವಲ್ಲ ಮೇಡಮ್, ಏನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತೀವಿ, ಲಾ ಆಫ್ ಅಟ್ರಾಕ್ಷನ್ಸ್ ಅಂತೆಲ್ಲ ಬಂದಾಗ. ಸೊ ಇಲ್ಲೇನಾಗುತ್ತೆ, ತುಂಬ ಜನಕ್ಕೆ ಏನು ಅಂದ್ಕೊಂಡ್ರೂ ಆಗುತ್ತೆ, ಕೆಲವ್ರಿಗೆ ಏನು ಅಂದ್ಕೊಂಡ್ರೂ ಆಗುತ್ತೆ. ತುಂಬ ಜನಕ್ಕೆ ಕೆಲವೊಂದಾಗುತ್ತೆ, ಕೆಲವೊಂದಾಗಲ್ಲ. ಯಾಕೆ ಕೆಲವೊಂದಾಗುತ್ತೆ, ಯಾಕೆ ಕೆಲವೊಂದಾಗಲ್ಲ, ಅದಕ್ಕೇನು ಡಿಫ್ರೆನ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗೋದು ನಮ್ಮ ಸಾಮರ್ಥ್ಯ, ಮೆಡಿಟೇಷನ್ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದ್ರಿಂದ, ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದ್ರಿಂದ. ಕಾಡಲ್ಲಿ ಕೂತ್ಕೊಂಡು ಬೇಕಾಗಿರೋದನ್ನು ಪಡ್ಕೊಳ್ತಾ ಇದ್ರು ಅವತ್ತಿನ ಗುರುಗಳು ಧ್ಯಾನ ಮಾಡೋದ್ರ ಮೂಲಕ. ಸೊ ಧ್ಯಾನ ಅನ್ನೋದು ನಮ್ಮ ಮನಸ್ಸಿಗೆ ತಕ್ಕಂತೆ ನಾವು ಏನು ಹೇಳ್ತಾರೆ ರೂಢಿಸ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಯಾವುದೋ ಒಂದನ್ನು ರೂಢಿಸ್ಕೊಂಡು ಮತ್ತೆ ಮತ್ತೆ ಅದನ್ನೇ ಜಾಗೃತವಾಗಿ ಅಭ್ಯಾಸ ಮಾಡ್ತಾ ಇದ್ದರೆ ನಮಗೆ ಡೆಫಿನೆಟ್ಲಿ ಆ ನೋಟಿಫಿಕೇಷನ್ಸ್ ಅದೇ ಪಾಪಪ್ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಇದಕ್ಕೆ ಒಂದು ರಿಯಲ್ ಸ್ಟೋರಿ, ಒಂದು ರಿಸರ್ಚ್ ಮಾಡಿ ರಿಯಲ್ ಸ್ಟೋರಿನ ಬ್ರೂಸ್ಲಿ ಹೇಳಿರೋದು. ಎಲ್ರಿಗೂ ಕೆಲವ್ರಿಗೆ ಬ್ರೂಸ್ಲಿ ಗೊತ್ತಿರುತ್ತೆ ಅಲ್ವಾ, ಲೈಕ್ ಅವರು ಕಿಕ್ ಬಾಕ್ಸಿಂಗ್ ಮಾಡ್ತಾಯಿದ್ರು, ಅಂದರೆ ತುಂಬಾ ಪವರ್ಫುಲ್ ವ್ಯಕ್ತಿ. ನೀವು ಯೂಟ್ಯೂಬಲ್ಲಿ ಬ್ರೂಸ್ಲಿ ಅಂತ ಹೊಡೆದ್ರೆ ಸಿಗುತ್ತೆ. ಸೊ ಇವರು ಒಂದು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ನ ಹೇಳ್ಕೊಡ್ತಾ ಇದ್ರಂತೆ. ಅವರು ರಿಸರ್ಚ್ ಮಾಡಿರೋದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 6 ಅಡಿ ಅಂದರೆ 6.2 ಎತ್ತರ ಇರುವಂಥ ಒಬ್ಬ ವ್ಯಕ್ತಿ, 85 kg ತೂಕ ಇರುವಂಥ ವ್ಯಕ್ತಿ, 6.2 ಹೈಟ್, 85 kg ವೆಯ್ಟ್ ಇರುವಂಥ ಒಬ್ಬ ವ್ಯಕ್ತಿನ ಮುಂದೆ ನಿಲ್ಲಿಸಿದ್ರಂತೆ ಬ್ರೂಸ್ಲಿ. ನಿಲ್ಲಿಸ್ಬಿಟ್ಟು ಅವರ ಮುಷ್ಟಿನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಮನುಷ್ಯನ ಹೊಟ್ಟೆಯಿಂದ 2.5 ಇಂಚಿನ ಮೇಲುಗಡೆಗೆ ಒಂದೇ ಸಲ ಹೊಡೆದ್ರಂತೆ. ಆ ವ್ಯಕ್ತಿ 11ರಿಂದ 12 ಅಡಿ ದೂರಕ್ಕೆ ಹೋಗಿ ಹಾರಿ ಬಿದ್ದಂತೆ. ನಾವು ಕೆಲವೊಂದು ಟೈಮ್ ಫಿಲಿಮಲ್ಲಿ ನೋಡ್ತಿರ್ತೀವಲ್ಲ, ಹಿಂಗೆ ಹೊಡೆದ್ಬಿಟ್ಟು ಹಂಗೆ ಹಾರಿ ಬಿದ್ದುಬಿಡ್ತಾರ ಅಂತ. ಬಟ್ ಅದು ಪ್ರೂವ್ ಆಗಿದೆ. ಅಂದರೆ 85 kg ಇರುವಂಥ ವ್ಯಕ್ತಿ, 6 ಅಡಿ ಹೈಟ್ ಇರುವಂಥ ವ್ಯಕ್ತಿ 11 ಅಡಿ ಹಾರಿ ಅಷ್ಟು ದೂರಕ್ಕೆ ಆ ವ್ಯಕ್ತಿ ಬೀಳಬೇಕು ಅಂತ ಅಂದರೆ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಮುಷ್ಟಿಯಿಂದ ಹೊಡೆದಿದ್ದು ಅವರಿಗೆ ಪೆಟ್ಟಲ್ಲ. ಬ್ರೂಸ್ಲಿ ಮನಸ್ಸಿನಲ್ಲಿ ಅವರು ಡಿಸೈಡ್ ಮಾಡಿದ್ರಂತೆ, ನಾನು ಏನಂತಾರೆ ಇದನ್ನು ಹೊಡೆದಾಗ ಇವರಿಷ್ಟು ಉದ್ದನೇ ಹೋಗಿ ಬೀಳ್ತಾರೆ ಅಂತ. ಬ್ರೂಸ್ಲಿ ಪ್ರಾಕ್ಟೀಸ್ ಮಾಡಿದ್ರಂತೆ ಸಬ್ಕಾನ್ಷಿಯಸಲ್ಲಿ, ನಾನು ಒಂದು ಏಟಿಗೆ ಇವರಲ್ಲಿ ಹೋಗಿ ಬೀಳ್ತಾರೆ ಅಂತ ಅದನ್ನು ಪ್ರಾಕ್ಟೀಸ್ ಮಾಡಿದ್ರಂತೆ. ಆ ವ್ಯಕ್ತಿ ಇಲ್ಲದೆ ಇದ್ದರೂ ಕೂಡ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿದ್ರಂತೆ. ಆ ಸಬ್ಕಾನ್ಷಿಯಸ್ಗೆ ಹಾಕ್ಕೊಂಡು ದೇಹ, ಮನಸ್ಸು, ಎಮೋಷನ್ಸ್, ಫೀಲಿಂಗ್ಸ್ ಈ 3 ಒಂದಾಗಿ ಬ್ರಹ್ಮಾಂಡದ ಎನರ್ಜಿನ ಜೊತೆಗೆ ಹಾಕ್ಕೊಂಡು ಅವರು ಹೊಡೆದಿರೋದಂತೆ. ಅದು ಹೊಡೆದಿರೋದು ಅವ್ರು ಬರೀ ಫಿಸಿಕಲಿ ಅಲ್ಲ, ಈ 3 ಶಕ್ತಿಗಳನ್ನು ಇಟ್ಕೊಂಡು ಫಿಸಿಕಲಿ ಆ್ಯಕ್ಷನ್ ಮಾಡಿದಾಗ ಅದು ಸಾಧ್ಯ ಇದೆ ಅಂತ. ಹಾಗಿದ್ಮೇಲೆ ನಮ್ಮ ಮನಸ್ಸಿಗೆ ಎಂಥ ಶಕ್ತಿ ಇರ್ಬೋದು ಅಂತ ಯೋಚನೆ ಮಾಡಿ. ಆದರೆ ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ ಅಂದರೆ,
ಪ್ರತಿ 2 ಹೆಜ್ಜೆಗಳಿಗೆ ನಮ್ಮ ದಿಕ್ಕು ಬದಲಾಗತ್ತಂತೆ. ಆ್ಯಂಡ್ ಇದನ್ನು ನಾನು ಪ್ರಾಕ್ಟಿಕಲಿ ಟ್ರೈ ಮಾಡಿದ್ದೀನಿ, ಆಗುತ್ತೆ ಇದು, ನೀವು ಮಾಡಿಬೇಕಾದ್ರೆ. ಏನಾದರೂ ಒಂದು ಅಫರ್ಮೇಷನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾರು ಕೆಲಸ ಸಿಗದೆ ಇರೋರು, ನನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ, ನನಗೊಂದು 30,000 ಸಂಬಳ ಬಂದಿದೆ, ಇದನ್ನು ಅಂದ್ಕೊಳ್ಳಿ. ಇದನ್ನು ಅಂದ್ಕೊಂಡು ವಾಕ್ ಮಾಡ್ತಾ ಹೋಗಿ, ಒಂದು ಹೆಜ್ಜೆ ಇಡ್ತಾ ಒಂದು ಹೆಜ್ಜೆ ಇಡಿ, ನಂಗೆ ಒಳ್ಳೆ ಕೆಲಸ ಸಿಕ್ಕಿದೆ, 30,000 ಸ್ಯಾಲ್ರಿ ಬಂದಿದೆ, ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, 30,000 ಸ್ಯಾಲ್ರಿ ಬಂದಿದೆ. ಈ ರೀತಿ ಹಿಂಗೆ ಹೆಜ್ಜೆ ಇಟ್ಕೊಂಡು ಹೋಗಿ. ಇಲ್ಲ 30,000 ಸ್ಯಾಲ್ರಿ ಬಂದಿದೆ, ನನ್ನ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ, ಈ ಥರ ಏನೋ ಒಂದು ಇಟ್ಕೊಂಡು ಹೋಗಿ. 1, 2, 3 ಸ್ಟೆಪ್ಸಿಗೆ ನೀವು ಮರ್ತು ಹೋಗ್ತೀರಾ ನೀವೇನು ಹೇಳಿದ್ರಿ ಅಂತ. ಬೇರೆಲ್ಲೋ ಹೋಗಿರುತ್ತೆ ಧ್ಯಾನ. ಮತ್ತೆ ವಾಪಸ್ ಬರ್ತೀವಿ, ಮತ್ತೆ 2 ಸ್ಟೆಪ್ ಇಟ್ಟಾಗ ಹೋಗುತ್ತೆ. ಅಂದರೆ 2 ಹೆಜ್ಜೆಗೇ ನಮ್ಮ ಥಾಟ್ಸ್ ಬದಲಾಗ್ತಾನೆ ಇರಬೇಕಾದ್ರೆ ನೀವು ಅಂದ್ಕೊಂಡಿರೋದನ್ನ ಹೇಗೆ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ, ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಮನಸ್ಸು ಕೋತಿ ಅಂತ ಯಾಕೆ ಕರೀತಾರೆ? ಕೋತಿ ಸ್ಥಿರವಾಗಿ ನಿಲ್ಲಲ್ಲ, ಹಾಗೆ ನಮ್ಮ ಮನಸ್ಸು ಒಂದು ಕಡೆ ಸ್ಥಿರವಾಗಿ ನಿಲ್ಲಲ್ಲ. ಆ್ಯಂಡ್ ಕೋತಿ ಬೇರೆಯವ್ರು ಮಾಡಿರೋದನ್ನ ಇದು ರಿಪೀಟ್ ಮಾಡುತ್ತೆ. ಹಾಗೆ ನಾವು ಕೂಡ ಬರೀ ಬೇರೆಯವ್ರು ಮಾಡಿರೋದನ್ನು ಕಾಪಿ ಮಾಡ್ತಾ ಇರ್ತೀವಿ. ಸ್ಥಿರವಾಗಿ ಮನುಷ್ಯನ ಮನಸ್ಸು ನಿಲ್ತಾ ಇಲ್ಲ, ಸ್ವಂತಿಕೆ ಮನುಷ್ಯನಿಂದ ಆಚೆ ಹೋಗಿದೆ. ಅಂದರೆ ಅದಕ್ಕೆ ಕಾರಣ ನಾವು ಧ್ಯಾನ ಮಾಡ್ತಾ ಇಲ್ಲ. ಈ ಕಾರಣದಿಂದಾನೇ ನಮಗೆ ನಾವು ಅಂದ್ಕೊಂಡಿದ್ದು ಸಿಗ್ತಾ ಇಲ್ಲ. ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಒಳಗಡೆ ಇರುವಂಥ ಸಬ್ಕಾನ್ಷಿಯಸ್ ಕಲ್ಪವೃಕ್ಷ ಅನ್ನೋದು ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆಷ್ಟು ಲಾಭ ಸಿಗುತ್ತೆ ಅಂತ ನಾನು ಲಿಸ್ಟ್ ಮಾಡಿ ಕೂಡ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯೋಗ ಅನ್ನೋ ಒಂದು ಸಂಸ್ಕೃತಿಯಲ್ಲಿ ಸುಲಭವಾದ ಅಭ್ಯಾಸವನ್ನು ಮಾಡಿ ಬಹಳಷ್ಟು ಜನ ಪ್ರಯೋಜನ ಪಡ್ಕೊಂಡಿರೋರಿದ್ದಾರೆ. ಸಾಕಷ್ಟು ಜನ ಇದನ್ನು ಕಟ್ಟುನಿಟ್ಟಾಗಿ ತುಂಬಾ ಸ್ಟ್ರಾಂಗಾಗಿ ಅಭ್ಯಾಸ ಮಾಡಿ ಅಂದ್ಕೊಂಡಿರುವಂಥದ್ದನ್ನು ಸಾಧಿಸಿರುವಂಥವ್ರಿದ್ದಾರೆ. ಸೊ ಧ್ಯಾನ ಮಾಡೋದು ಬಹಳ ಇಂಪಾರ್ಟೆಂಟು ಲೈಫಲ್ಲಿ. ಪ್ರಪಂಚದಲ್ಲಿರೋ ಪ್ರತಿಯೊಬ್ಬನೂ ಕೂಡ ಜನ್ಮದ ಮೂಲದೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಾಗ ಅವರ ಇಚ್ಛೆ, ಆರೈಕೆ ಎಲ್ಲವನ್ನೂ ಕೂಡ ಅವರೇ ಸೃಷ್ಟಿ ಮಾಡಿಕೊಂಡು ಅದನ್ನು ಅವರೇ ಅನುಭವಿಸ್ಬೋದು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಧ್ಯಾನದ ಬಗ್ಗೆ ನಾವು ಇದೆಲ್ಲ ತಿಳ್ಕೊಂಡೇ ಇಲ್ಲ. ಸೊ ದಯವಿಟ್ಟು ಧ್ಯಾನ ಮಾಡಿ. ಆ್ಯಕ್ಚುಲಿ ನಮ್ಮ ಏಜ್ ಎಷ್ಟಿದೆ ಅಷ್ಟು ಧ್ಯಾನ ಮಾಡಬೇಕು ಅಂತ ಇದೆ. ಮಿನಿಮಮ್ 21 ಮಿನಿಟ್ಸ್ ಅಂತ ಇದೆ. ಸೊ ಮೆಡಿಟೇಷನ್ಸ್ ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ಸ್ ಜೊತೆಗೆ ವಿಸ್ಡಮ್ನ ನಾವು ಸಂಪಾದನೆ ಮಾಡ್ಕೊಳ್ಳೋಣ, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋಣ. ಆ್ಯಂಡ್ ಒಂದು ಒಳ್ಳೆ ಡೈರೆಕ್ಷನಲ್ಲಿ ಹೋಗೋಣ. ಹಿಂದೆ ಏನಾಗಿದೆ ಬೇಡ, ಮುಂದೆ ಏನಾಗುತ್ತೆ ಬೇಡ, ಈಗ ಏನಿದೆ ಅದನ್ನು ನಾವು ಸರಿಯಾಗಿ ನಿಭಾಯಿಸೋದಕ್ಕೂ ಕೂಡ ಧ್ಯಾನ ತುಂಬ ಇಂಪಾರ್ಟೆಂಟ್. ಜ್ಞಾನ ಮತ್ತು ಧ್ಯಾನದಿಂದ ನಮ್ಮ ಸಬ್ಕಾನ್ಷಿಯಸ್ನೇ ನಾವು ಕಲ್ಪವೃಕ್ಷ ಮಾಡ್ಕೋಬೋದು. ಕಲ್ಪವೃಕ್ಷ ಅಂದರೆ ನಾವು ಕೇಳಿದ್ದೆಲ್ಲ ಸಿಗುತ್ತೆ ಅಲ್ವಾ? ಹಾಗೆ ನಮ್ಮ ಸಬ್ಕಾನ್ಷಿಯಸ್ ನಮಗೆ ಬೇಕಾಗಿರೋದನ್ನು ನಮ್ಮ ಲೈಫಲ್ಲಿ ಪದೇ ಪದೇ ಕೊಡ್ತಾ ಹೋಗುತ್ತೆ. ನಮಗೇನು ಬೇಕು ಅಂತ ಕ್ಲಿಯರಾಗಿ ಡಿಸೈಡ್ ಮಾಡೋಕ್ಕೆ ಧ್ಯಾನ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.